ಕೋಡಿ ನಗರಸಭಾ ವತಿಯಿಂದ ಇವತ್ತು ರಸ್ತೆ ಮುಖ್ಯ ರಸ್ತೆ ಇವತ್ತು ಕೂಡ ಅವಶ್ಯಕತೆ ಇದೆ. ಆ ರಸ್ತೆಗೆ ಬುದ್ಧಿ ಪೂಜೆ ಮಾಡಿದ್ದೀವಿ. ಅದೇ ರೀತಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಪ್ರೋತ್ಸಾಹಧನ 236 ಜನಕ್ಕೆ, ಶಸ್ತ್ರಚಿಕಿತ್ಸಾ ಸಹಾಯಧನ 5 ಜನಕ್ಕೆ, ತಾಂತ್ರಿಕ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪು, ಮಹಿಳೆಯರಿಗೆ ಹೊಲಿಗೆ ಯಂತ್ರ, ಸೋಲಾರ್ ಹೋಮ್ ಲೈಟ್ ಕಿಟ್ಟು, ಕ್ರೀಡಾ ಪ್ರೋತ್ಸಾಹಧನ, ವಿಶೇಷ ಚೇತನ ಪ್ರತಿಮಾಂದ್ಯರ ಪಾಲನೆಗೆ ಪೋಷಣಾ ಭತ್ಯೆ, ಇವೆಲ್ಲನೂ ಕೂಡ ಸರ್ಕಾರದ ಸಿಗುವಂಥ ಒಂದು ಸೌಲಭ್ಯಗಳನ್ನು ವಿತರಣೆ ಮಾಡುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ಇದು ಕೂಡ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರು ಕೂಡ ಭಾಗವಹಿಸಿದ್ದಾರೆ. ಇವೆಲ್ಲನೂ ಕೂಡ ಉದ್ದೇಶ ಏನಂತ ಹೇಳಿದ್ರೆ ಬಡವರಿಗೆ ಮತ್ತು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಒಂದಷ್ಟು ಸಹಾಯ ಮಾಡಿದ್ರೆ ಅವರು ಮುಂದಿನ ದಿನಗಳಲ್ಲಿ ಎಲ್ಲ ಸೌಲಭ್ಯಗಳನ್ನು ಪಡೆದು ವಿದ್ಯಾವಂತರಾಗಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಸರ್ಕಾರ ಈ ಕಾರ್ಯಕ್ರಮವನ್ನು ನಮಗೆ ಅಂದ್ಕೊಂಡಿದೆ. ಅದನ್ನು ಸದುಪಯೋಗಪಡಿಸ್ಕೋಬೇಕು. ಈ ಒಂದು ಸಮಾಜಕ್ಕೆ ಒಳ್ಳೆಯ ವಿದ್ಯಾರ್ಥಿಗಳಾಗಿ ಚೆನ್ನಾಗಿ ಓದಿ ಈಗ ಸಮಾಜಕ್ಕೆ ಕೊಡುಗೆ ಕೊಡುವಂಥವ್ರಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲ ಇವತ್ತು ಲ್ಯಾಪ್ಟಾಪ್ ಪಡ್ಕೊಂಡಿದ್ದಾರೆ ವಿದ್ಯಾರ್ಥಿಗಳು. ಅನೇಕ ಜನಕ್ಕೆ ಇವತ್ತು ಚೆಕ್ಗಳು ಕೂಡ ಕೊಡ್ತಾ ಇದ್ದಾರೆ, 3,000, 4,000, 6,000 ಈ ಥರ. ಅದನ್ನು ಉಪಯೋಗಿಸ್ಕೊಂಡು ಮಕ್ಕಳು ವಿದ್ಯಾವಂತರಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೆಲವು ಅಧಿಕಾರಿಗಳಿಗೆ ಕಚೇರಿಗಳಿಗೆ ಬರಲ್ಲ. ಇಲ್ಲ ಏನಾಗಿದೆ ಅಂತ ಹೇಳಿದ್ರೆ ಸುಮಾರು ಜನ ಜಡ್ ಕಟ್ಬಿಟ್ಟಿದ್ದಾರೆ. ಅವ್ರಿಗೇನಂದರೆ ಸುಮ್ಮನೆ ಏನೋ ಆಫೀಸ್ಗೆ ಬರಬೇಕು, ಸುಮ್ಮನೆ ಅವನು ಹೋಗಬೇಕು, ಆ ರೀತಿಯಾದಂಥ ಒಂದು ಮನೋಭಾವ ಇದೆ. ಅದಕ್ಕೋಸ್ಕರನೇ ನಾನು ಹೇಳಿದ್ದು, ಇವತ್ತು ನಾವು 2017ರಲ್ಲಿ ಕಾವೇರಿ ವಾಟರ್ದು ನಗರೋತ್ಥಾನ ಒಂದು ಯೋಜನೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸುಮಾರು ಈ ಸಮ್ ಟ್ಯಾಂಕ್ಸು ಮತ್ತು ಪೈಪ್ಲೈನ್ಗೆ 11.25 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದೀವಿ. ಇಷ್ಟು ವರ್ಷ ಆದರೂ ಕೂಡ ಅದನ್ನು ಮಾಡಿಲ್ಲ. ಅದಕ್ಕೋಸ್ಕರನೇ ಕೆಲವೊಂದು ಇಂಜಿನಿಯರು ಮತ್ತು ಕಮಿಷನರ್ಗೆ ಇದನ್ನು ಕೂಡಲೇ ಮುಗಿಸ್ಬೇಕು ಅಂತೇಳಿ ಹೇಳಿದ್ದೀವಿ. ಆದರೆ ಮನಸ್ಸಾಕ್ಷಿ ಅಂತ ಮುಖ್ಯ. ಮನಸ್ಸಾಕ್ಷಿಯಿಂದ ಕೆಲಸ ಮಾಡಬೇಕು. ಸರ್ಕಾರದ ನಮ್ಮ ಏನು ಜನಸಾಮಾನ್ಯರ ಟ್ಯಾಕ್ಸ್ ದುಡ್ಡಲ್ಲಿ ಅವರಿಗೆ ತಿಂಗಳಿಗೂ ಸಂಬಳ ಬರುತ್ತೆ. ಗೌರ್ಮೆಂಟಿಂದ ಸಂಬಳ ಕೊಡ್ತಾ ಇದ್ದಾರೆ. ಆದರೆ ಅದು ಅವರು ನಿಯತ್ತಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಅವ್ರದ್ದಿದೆ. ಅದನ್ನೇನೆ ನಾನು ಇವತ್ತು ಎಲ್ಲ ಅಧಿಕಾರಿಗಳಿಗೂ ಹೇಳಿದ್ದೀನಿ. ಮುಂದಿನ ದಿನಗಳಲ್ಲಿ ತಿದ್ಕೊಂಡಿಲ್ಲ ಅಂತ ಹೇಳಿದ್ರೆ ಅವ್ರ ಮೇಲೆ ಸೂಕ್ತವಾದಂಥ ಕ್ರಮ ಹೇಳಿದ್ದೀವಿ. ಒಂದು ತಿಂಗಳು 15 ದಿವಸದಲ್ಲಿ ಎಲ್ಲ ಕೆಲಸ ಮುಗಿಸ್ಬೇಕು ಅಂತ. ಮಾಡಿಲ್ಲ ಅಂತ ಹೇಳಿದ್ರೆ 100% ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಪ್ರಪೋಸಲ್ ಮಾಡ್ತೀವಿ.